ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜರ್ ಸ್ಫೋಟ ಆದಂಥ ಪರಿಣಾಮ ಅಗ್ನಿ ದುರಂತ ಸಂಭವಿಸಿರುವಂಥ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಚಾರ್ಜರ್ ಸ್ಫೋಟ ಆಗಿ ಬೆಂಕಿ ವ್ಯಾಪಿಸಿಕೊಂಡು ಬಟ್ಟೆ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ರಾಯಚೂರು ನಗರದ ಮಹಾವೀರ ವೃತ್ತದಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಕಿಯ ಕೆನ್ನಾಲಿಗೆಗೆ 3 ಅಂತಸ್ತಿನ ಕಟ್ಟಡ ಸುಟ್ಟು ಕರಕಲಾಗಿದೆ. ಇನ್ನು ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಂಕಿ ಆಕಸ್ಮಿಕಕ್ಕೆ ಅಥವಾ ಈ ದುರಂತಕ್ಕೆ ಕಾರಣ ಆಗಿರೋದೇನು ಅಂತಂದರೆ, ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ಚಾರ್ಜಿಂಗ್ ಇಡಲಾಗಿತ್ತು, ಅದರ ಚಾರ್ಜರ್ ಬ್ಲಾಸ್ಟ್ ಆಗಿದೆ. ಚಾರ್ಜರ್ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ತುಕೊಂಡಿದೆ. ಆ ನಂತರ ನಿಧಾನವಾಗಿ ಬೆಂಕಿ ಇಡೀ ಬಿಲ್ಡಿಂಗಿಗೆ ಆವರಿಸಿದೆ. ನೋಡ್ತಾ ಇದ್ದೀರಿ, 3 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ದೃಶ್ಯವನ್ನು. ನೋಡ್ತಾ ಇದ್ದೀರಿ ದೃಶ್ಯವನ್ನ. ರಾಯಚೂರು ನಗರದ ಮಹಾವೀರ ಸರ್ಕಲ್ ಸಮೀಪ ಇರುವಂಥ ಕಟ್ಟಡ ಒಂದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಒಂದನ್ನು ಚಾರ್ಜ್ಗೆ ಇಡಲಾಗಿತ್ತು. ಆ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜರ್ ಬ್ಲಾಸ್ಟ್ ಆದಂಥ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಸಂಪೂರ್ಣವಾಗಿ ಕಟ್ಟಡಕ್ಕೆ ವ್ಯಾಪಿಸಿದೆ. ಸದ್ಯ ಅಲ್ಲಿ ಬೆಂಕಿ ನಂದಿಸುವಂಥ ಕಾರ್ಯಾಚರಣೆಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಆದರೆ ಆರಂಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸ್ತಾ ಇದ್ದಾಗ ಈ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಒದ್ದಾಡಬೇಕಾಯಿತು, ಹರಸಾಹಸ ಪಡಬೇಕಾಯಿತು. 3 ಅಂತಸ್ತಿನ ಕಟ್ಟಡದಲ್ಲಿ ಇದ್ದಂಥ ಬಹಳಷ್ಟು ಅಂಗಡಿಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.